ಮನುಷ್ಯ ಒಂದ್ಸರಿ ತಪ್ಪು ಮಾಡ್ಬೋದು, 2 ಸರಿ ತಪ್ಪು ಮಾಡ್ಬೋದು ಸರ್. ಪದೇ ಪದೇ ತಪ್ಪು ಮಾಡಿದ್ರು ಕೂಡ ಏನೂ ಆಗಿಲ್ಲ, ಹಿಂಗಾಗಿ ಏನು ಆಗಲ್ಲ ಅನ್ನುವಂತ ಒಂದು ದುರಂಕಾರ. ಖಂಡಿತ. ಇನ್ನೊಂದು ಅವನ ಹುಚ್ಚ ಅಭಿಮಾನಿಗಳು ಇದಾರಲ್ಲ, ಅವನಿಂದ ಅರ್ಧ ಅವ್ನು ಕೆಟ್ಟಿರೋದು, ಅವನಿಂದಾನೇ ಅರ್ಧ ಕೆಟ್ಟಿರೋದು. ಏನಕ್ಕಂದ್ರೆ ಅವನು ಸ್ವಲ್ಪ ಮಾಡಿದ್ರೆ ಅವನ ಅಭಿಮಾನಿಗಳು ಅವ್ನು 100ರಷ್ಟು ಮಾಡ್ತಾರೆ. ಅವನಿಂದನೇ ಅರ್ಧ ಅವ್ನು ಕೆಡೋ ಕಾರಣ. ಫಸ್ಟ್ ಆಫ್ ಆಲ್ ಅವನ ಹುಚ್ಚ ಅಭಿಮಾನಿಗಳಿಂದ ಫಸ್ಟ್ ಅವನ ಕನ್ನಡ ಫಿಲಮ್ ಇಂಡಸ್ಟ್ರಿಯಿಂದ ಅವ್ನು ಬ್ಯಾನ್ ಮಾಡಬೇಕು. ಕನ್ನಡ ಫಿಲಮ್ ಇಂಡಸ್ಟ್ರಿ ಬ್ಯಾನ್ ಮಾಡಬೇಕು. ಇನ್ನೊಂದು ಸಿದ್ದರಾಮಯ್ಯ ಅವರು ಅವನ್ನ ಯಾವುದೇ ಒಂದು ಮುಲಾಜಿಲ್ದೇ ಅವನ್ನ ಖಂಡಿತವಾಗಿ ಅವನ ಮೇಲೆ ಆಕ್ಷನ್ ತಗೊಳ್ಳೇಬೇಕು. ನಾವು ಏನು ಗೊತ್ತಾ, ಒಬ್ಬ ಚಿಕ್ಕ ಹುಡುಗ ಅವನೇನೋ ಸಣ್ಣ ಪುಟ್ಟ ಒಂದು ಮಾತು ಹೇಳಿ ಕೈ ಬಿಡ್ಬೋದಿತ್ತು. ಅವನ್ನ ಅಷ್ಟೊಂದು ಕ್ರೂರವಾಗಿ ಕೊಲೆ ಮಾಡಿದ್ದಾನೆ ಅಂದರೆ ಅವನ್ನ ಖಂಡಿತವಾಗಿ ಖಂಡಿಸಬೇಕು. ಖಂಡಿತ. ನೋಡಿ, ಈಗೇನಿವತ್ತು ರೇಣುಕಾಸ್ವಾಮಿಯವರ ಕೊಲೆ, ಬರ್ಬರವಾದ ಕೊಲೆ ದರ್ಶನ್ ಮತ್ತು ಸಂಘಟಕರು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೋ, ಇವತ್ತು ಇಡೀ ಚಿತ್ರದುರ್ಗದಲ್ಲಿ ಎಲ್ಲ ಸಂಘಟನೆಗಳು ಸೇರಿದವೆ, ವಿವಿಧ ಸಂಘಟನೆಗಳು ಸೇರಿ ಇವತ್ತು ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದಾವೆ. ಈ ಒಂದು ಹೋರಾಟ ದರ್ಶನಿಗೆ ಏನಾದರೂ ಶಿಕ್ಷೆ ಆಗದಂಗಿದ್ರೆ ಇದು ನಿರಂತರವಾಗಿ ಅವನು ಶಿಕ್ಷೆ ಆಗೋ ತನಕ ಬಿಡಲ್ಲ. ಇದನ್ನು CBI ಕಳಿಸ್ಬೇಕು ಅಂತ ನಾವು ಒತ್ತಡ ಮಾಡ್ತಾ ಇದ್ದೀವಿ. ಇದು ಸುಮ್ಮನೆ ಈ ಸದ್ಯಕ್ಕೆ ಶುರು ಮಾಡಿದ್ದೀವಿ. ಅವನಿಗೆ CBI ತನಿಖೆ ಆಗಬೇಕು, ಅವನಿಗೆ ಜೀವಾವಧಿ ಶಿಕ್ಷೆ ಆಗಬೇಕು, ಅವನ ಸಂಘಟನೆಗೆ ಆಗಬೇಕು. ಆಮೇಲೆ ಇವರೇನು ಫಾಲೋಯರ್ಸ್ ಇದ್ದಾರಲ್ಲ, ಅಭಿಮಾನಿಗಳು ಇದ್ದಾರಲ್ಲ, ಅವ್ರ ಅಭಿಮಾನಿಗಳು ನಿಜವಾಗ್ಲೂ ಒಳ್ಳೆ ಸಂಸ್ಕಾರವಂತರ ಬೆಳೆದಿಲ್ಲ. ಅವ್ರು ಏನು ಎಲ್ಲ 3 ಬಿಟ್ಟು ಬಡಿತಾ ಇದ್ದಾರೆ. ಅವನೇನು ಮಾಡ್ತಾನೆ, ನಮ್ಮ ಬಾಸ್ ಏನು ಮಾಡಿಲ್ಲ. ಇದು ಮೂರ್ಖತನದ ಪರಮಾವಧಿ. ಇದು ದಯವಿಟ್ಟು ಇವನಿಗೆ ಶಿಕ್ಷೆ ಆಗದಾ ಇದ್ದರೆ ನಾವು ಇನ್ನೂ ರಾಜ್ಯದ ತುಂಬ, ದೇಶದ ತುಂಬ ಬೃಹತ್ವಾದ ಪ್ರತಿಭಟನೆ ನಡೀಬೇಕಾಗತ್ತೆ. ಇಂಥ ದರ್ಶನ್ ಚಿತ್ರನ ಬ್ಯಾನ್ ಮಾಡಬೇಕಾಗತ್ತೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.